ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಹರಿಕಾರ ದುಗನೂರು ಬಿಚ್ಚಾಲಿ ಗಿಲ್ಲೆಸೂಗೂರ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ಧಂದಾಲ್ ಕಾಮಗಾರಿಗಳಿಗೆ ಚಾಲನೆ. ದುಗನೂರು ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆಯಡಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಗುಡಿ, ಶ್ರೀ ಕಡಬೂರು ಗುಡಿ, ಶ್ರೀ ಗುಡಿಗಲ್ ಅಲ್ಲಿಪೀರ್ ಮಂದಿರ ನಿರ್ಮಾಣ. ಬೆಚ್ಚಾಲಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನದಡಿಯಲ್ಲಿ ಚರ್ಚ್ ಹತ್ತಿರ ಸಮುದಾಯ ಭವನ ನಿರ್ಮಾಣ. ಗಿಲ್ಲೆಸೂಗೂರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನದಡಿಯಲ್ಲಿ ಸಮುದಾಯ ಭವನ ನಿರ್ಮಾಣ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಶ್ರೀ ಮಾರಮ್ಮ ಗುಡಿ, ಶ್ರೀ ಗುಡಿಗಲ್ ಅಲ್ಲಿಪೀರ್ ಮಂದಿರ ನಿರ್ಮಾಣ. ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆಯಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ವಸತಿ ಶಾಲೆಗೆ 4 ಕೊಠಡಿ ನಿರ್ಮಾಣ. ಮಾನ್ಯ ಜನಪ್ರಿಯ ಶಾಸಕರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವಸೂಗೂರು ಬ್ಲಾಕ್ ಅಧ್ಯಕ್ಷರುಗಳು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ದುಗನೂರು ಗ್ರಾಮದಲ್ಲಿ ಇವತ್ತು 23 ಲಕ್ಷ ರೂಪಾಯಿಗಳನ್ನು ಸಮುದಾಯ ಭವನವನ್ನು ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಇವತ್ತೆಲ್ಲ ಗ್ರಾಮದ ಹಿರಿಯ ಮುಖಂಡರು ಮತ್ತು ಎಲ್ಲ ಸೇರಿ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭಿಸಿದ್ವಿ. ಇದರ ಜೊತೆಗೆ ವಿವಿಧ ದೇವಸ್ಥಾನಗಳು ಕೂಡ ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ಇದೆ. ಅಲ್ಲಿಪೀರ್ ಮಂದಿರ ಶಂಕುಸ್ಥಾಪನೆ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮತ್ತು ಮೈಲಾರಲಿಂಗ ದೇವಸ್ಥಾನದ ಜೀರ್ಣೋದ್ಧಾರದ ಅಲ್ಲಿ 5 ಲಕ್ಷ ರೂಪಾಯಿಗಳಾಗಿರ್ಬೋದು, ಮತ್ತು ಕಡಬೂರು ತಾತನವರ ಮಠದ ಜೀರ್ಣೋದ್ಧಾರಗೋಸ್ಕರ ಅಲ್ಲಿ 5 ಲಕ್ಷ ರೂಪಾಯಿಗಳನ್ನು ಇವತ್ತು ಅದು ಕೂಡ ಶಂಕುಸ್ಥಾಪನೆ ಇದೆ. ಮತ್ತು ಕನಕದಾಸದ ಏನು ವಿಗ್ರಹ ಸ್ಥಾಪನೆ ನಡೆದದ ಅದಕ್ಕೆ ಕೂಡ 5 ಲಕ್ಷ ರೂಪಾಯಿಗಳನ್ನು ಒಟ್ಟಾರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಇವತ್ತೇನು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಇದರ ಗುಣಮಟ್ಟದ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮತ್ತು ಗ್ರಾಮದ ಎಲ್ಲರ ಹಿರಿಯರು ಏನು ನಾವು ಇಟ್ಟಂಥ ಅನುದಾನವನ್ನು ಸದ್ಬಳಕೆ ಆಗಬೇಕು ಮತ್ತು ಉತ್ತಮವಾದಂಥ ಕೆಲಸ ಆಗಬೇಕು, ಗುಣಮಟ್ಟದ ಕೆಲಸ ಆಗಬೇಕು. ಯಾಕಂದರೆ ಇಲ್ಲಿ ಬಹುದಿನಗಳಿಂದ ಬೇಡಿಕೆ ಇತ್ತು. ಬಡವರು ಮದುವೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಟೆಂಟ್ ಹಾಕಿದರೆ 50,000 ರೂಪಾಯಿ, 1 ಲಕ್ಷ ಖರ್ಚು ಬರುವಂಥದ್ದು ಕೂಡ ಆಗ್ತಾ ಇತ್ತು. ಹಾಗಾಗಿ ಗ್ರಾಮದ ಎಲ್ಲ ಹಿರಿಯರು ಸೇರಿ ಇಲ್ಲಿ ಸಮುದಾಯ ಭವನ ಆಗ್ಬೇಕಂತೇಳಿ ತಾವೆಲ್ಲರೂ ಹೇಳಿದಾಗ ಇವತ್ತು ಸಮುದಾಯ ಭವನವನ್ನು ಕೊಟ್ಟಿದ್ದೀವಿ. ಯಾರೇ ನಾಳೆ ಬಡವರು ಮದುವೆಗಳು ಎಲ್ಲರೂ ಕೂಡ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಎಲ್ಲರಿಗೂ ಕೂಡ ಈ ವೆಚ್ಚವನ್ನು ಉಳಿಸುವಂಥದ್ದಕ್ಕೆ ಇವತ್ತು ಈ ಸಮುದಾಯ ಭವನವನ್ನು ಮಾಡೀವಿ. ಅದನ್ನು ನಾವು ಸ್ವಚ್ಛತೆ ಆಗಿರ್ಬೋದು, ಗುಣಮಟ್ಟದ ಕೆಲಸವಾಗಿರ್ಬೋದು, ತಾವು ಜವಾಬ್ದಾರಿಯಿಂದ ಗ್ರಾಮದ ಎಲ್ಲ ಹಿರಿಯರು ನೋಡ್ಕೋಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ಚಾಲನೆ ಮಾಡಿದ್ವಿ. ವಿವಿಧ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಚರ್ಚ್ ಆಗಿರ್ಬೋದು, ಈಗಾಗಲೇ ಶಂಕುಸ್ಥಾಪನೆಗಳಾಗಿ ಕೆಲಸಗಳನ್ನು ನಡೆದಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಹಂತವಾಗಿ ಏನೇ ಗ್ರಾಮದಲ್ಲಿ ಕೆಲಸಗಳಿದ್ರೂ ಕೂಡ ಹಂತವಾಗಿ ಆ ಕೆಲಸವನ್ನು ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ನನ್ನ ರೈತಾಪಿ ವರ್ಗಗಳು ತಾವೇನು ಬಂದು ಸೇರಿದ್ರಿ, ಇದು ಉತ್ತಮವಾದಂಥ ಕೆಲಸ ಮತ್ತು ಎಲ್ಲ ಸಮಾಜಕ್ಕೆ ಇಲ್ಲಿ ಸೇರುವಂಥವ್ರು ಕೂಡ ಇಲ್ಲಿ ಮದುವೆಗಳಾಗ್ತವೆ. ಹಾಗಾಗಿ ಇದನ್ನು ಸದ್ಬಳಕೆ ಆಗಲ್ಲ ಅಂತ ಹೇಳಿ